ಬ್ಯಾಂಕ್ ಖಾತೆಯನ್ನು ತೆರೆದು ಸೈಬರ್ ವಂಚನೆಗೆ ಬಳಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೋಲಾರದ ಸೆನ್ ಪೊಲೀಸರಿಂದ ಆಂಧ್ರ ಮೂಲದ ಮೂವರನ್ನ ಬಂಧಿಸಿದ್ದಾರೆ. ಬ್ಯಾಂಕ್ ಖಾತೆಯನ್ನು ತೆರೆದು ಸೈಬರ್ ವಂಚನೆಗೆ ಬಳಕೆ ಮಾಡಿರೋದು ಹಿನ್ನೆಲೆ ಇದೆ. ಕೋಲಾರದ ಸೆನ್ ಪೊಲೀಸರಿಂದ ಈಗ ಆಂಧ್ರ ಮೂಲದ ಮೂವರನ್ನು ಬಂಧಿಸಿದ್ದಾರೆ. ಕೋಲಾರ ತಾಲೂಕು ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಾಗಿರುವಂತಹ ವಂಚನೆ. ಕೊಮ್ಮಿರಿ ರಾಜ್ಕುಮಾರ್, ಕೋಡಾ ಸುರೇಶ್, ಶೇಖ್ ಅಬೀಬ್ ಬಾಷಾ ಇವರೆಲ್ಲ ಬಂಧಿತರು. ರಾಜಸ್ಥಾನ, ಜೈಪುರ, ಕೋಲ್ಕತ್ತಾದಲ್ಲಿ ಖಾತೆಯನ್ನು ತೆರೆದು ವಂಚನೆಯನ್ನ ಮಾಡಿದ್ದಾರೆ. ಕಮಿಷನ್ ಆಸೆಯನ್ನ ತೋರಿಸಿ ನಕಲಿ ಖಾತೆಗಳ ಮೂಲಕ ಹಣ ವಂಚನೆಯನ್ನ ಮಾಡಿದ್ದಾರೆ. ಬಂಧಿತರಿಂದ ಈಗ 137 ATM ಕಾರ್ಡ್ ಅಂತೂ. ಅಯ್ಯೋ 137, 21 ಬ್ಯಾಂಕ್ ಪಾಸ್ಬುಕ್ ಅಂತೆ, 10 ಚೆಕ್ ಬುಕ್ ಅಂತೆ, 3 ಸಿಮ್ ಕಾರ್ಡ್ ಅಂತೆ, 3 ಮೊಬೈಲ್ ಅಂತೆ. ಅಲ್ಲ ರೀ, ಒಂದು ಪ್ಯಾನ್ ಕಾರ್ಡಲ್ಲಿ ಲಿಂಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗಲ್ವ ಎಷ್ಟು ಬ್ಯಾಂಕ್ ಅಕೌಂಟ್ಸ್ಗಳಿದಾವೆ ಅಂಥೇಳಿ? ಅದು ಹೆಂಗೆ ಮಾಡಕ್ಕೆ ಕೊಟ್ಟರು ಬ್ಯಾಂಕ್ನವರು? ನನ್ನ ಸಹೋದ್ಯೋಗಿ ಈಗ ಕೋಲಾರ ಪ್ರತಿನಿಧಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಭಾಳ ವಿಚಿತ್ರ ಅನಿಸುತ್ತೆ, ಇವ್ರು ಎಷ್ಟು ಅಪರಾಧಿಗಳಾಗ್ತಾರೋ ಬ್ಯಾಂಕ್ನವರು ಅಷ್ಟೇ ಅಪರಾಧಿಗಳಾಗ್ತಾರೆ ಅಂತ. ಯಾಕೆ ಅಂತಂದರೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿದ್ದೇ ಇರುತ್ತೆ ಬ್ಯಾಂಕ್ ಅಕೌಂಟ್ಗಳನ್ನು. ಗೊತ್ತಾಗಲ್ವ ಎಷ್ಟು ಅಕೌಂಟ್ಸ್ಗಳಿದಾವೆ, ಏನು, ಯಾತಕ್ಕೋಸ್ಕರ ಅಂತ ಹೇಳಿ. ರವಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಅರುಣ್, ಏನು ಇದು ಬೃಹತ್ ಜಾಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಕೌಂಟ್ಗಳನ್ನ ಉದ್ದೇಶಪೂರ್ವಕವಾಗಿ ಓಪನ್ ಮಾಡುವಂಥದ್ದು. ಅಂದ್ರೆ ಅಮಾಯಕ ಕಾರ್ಮಿಕರ ಅಕೌಂಟ್ಗಳನ್ನ ಇಲ್ಲಿ ತೆರೆದು ಏನು ಲಕ್ಷಾಂತರ ರೂಪಾಯಿ ವಂಚನೆ ಮಾಡುವಂತ ಗ್ರಾಹಕರು ಏನಿರ್ತಾರೆ, ಬೇರೆ ರಾಜ್ಯಗಳ ಗ್ರಾಹಕರು, ಬೇರೆ ರಾಜ್ಯಗಳ ಗ್ರಾಹಕರ ಹಣವನ್ನ ಈ ಒಂದು ಅಕೌಂಟ್ಗಳಿಗೆ ಹಾಕಿಸ್ಕೊಂಡು ಅದಾದ ಬಳಿಕ ಇಲ್ಲಿ ಹಣವನ್ನು ಡ್ರಾ ಮಾಡುವಂತ ಇದು ಬೃಹತ್ ಜಾಲ ಇದಾಗಿರ್ತಕ್ಕಂಥದ್ದು. ಅದರಂತೆ ಇವತ್ತು ಕೋಲಾರ ಪೊಲೀಸರು 3 ಜನ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ಅವ್ರಿಗೂ ಕೂಡ ಸರಿಯಾಗಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಅವರ ಅಕೌಂಟ್ ಅನ್ನ ತೆರೆಯೋದು, ಅವ್ರ ಬಳಿಕ ಅಕೌಂಟ್ ಬುಕ್ ಮತ್ತೆ ATM ಕಾರ್ಡ್ ಎಲ್ಲವನ್ನೂ ಕೂಡ ಇವರೇ, ಈ ವಂಚಕರೇ ಉಳಿಸ್ಕೊಳ್ಳುವಂತ ಕೆಲಸ ಇದಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಆ ಅಕೌಂಟ್ಗೆ ಬೇರೆ ಕಡೆಯಿಂದ ಹಣವನ್ನ ಹಾಕಿಸ್ಕೊಂಡು ಈ ಹಣವನ್ನ ಡ್ರಾ ಮಾಡಿಕೊಂಡು ಇವರು ಬಳಸ್ಕೊಳ್ಳುವಂತ ಒಂದು ದೊಡ್ಡ ಜಾಲ ಇದಾಗಿರ್ತಕ್ಕಂಥದ್ದು. ಅದು ಅಂದ್ರೆ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ನಡೆಯುತ್ತೆ, ಆನ್ಲೈನ್ ದಂಧೆ ಏನಿದೆ, ಆ ದಂಧೆಗೆ ಈ ಒಂದು ಅಕೌಂಟ್ಗಳು ಸಹಾಯ ಮಾಡುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಕೋಲಾರ ಪೊಲೀಸರು ಕೊಡ್ತಾ ಇರ್ತಕ್ಕಂಥದ್ದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.